ಈ ವರ್ಷ ನೀವು ಯಾರ್ಯಾರು CET ಎಕ್ಸಾಮ್ನ ಬರೀಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆಂದ್ರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ CET ಅಪ್ಲಿಕೇಶನ್ ಯಾವಾಗ ಓಪನ್ ಆಗ್ತಿದೆ, ಜೊತೆಗೆ ನೀವು CET ಅಪ್ಲಿಕೇಶನ್ ಓಪನ್ ಆಗಕ್ಕಿಂತ ಮುಂಚೆ ನೀವು ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸನ ಮಾಡಲೇಬೇಕಾಗುತ್ತೆ. ಮಾಡಿಲ್ಲ ಅಂದ್ರೆ ನಿಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ ನಿಮಗೆ ಮೇಜರ್ ಆಗಿ ಒಂದು ಪ್ರಾಬ್ಲಮ್ ಕೂಡ ಆಗುತ್ತೆ. ಏನೊಂದು ಕೆಲಸನ ಮಾಡಬೇಕು ಮತ್ತೆ ಏನ್ ಪ್ರಾಬ್ಲಮ್ ಆಗುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರೂ CET ಎಕ್ಸಾಮ್ ಬರೆದಿದ್ರೆ 2026 ಅಲ್ಲಿ ನೀವು ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದೇ ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡೋ ಒಂದೇ ಒಂದು ಸಣ್ಣ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ CET ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಮೊದಲನೇದಾಗಿ ಅಡ್ವಾನ್ಸ್ ಆಗಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಇಲ್ಲಿ ಸ್ವಲ್ಪ ಆನೆಸ್ಟ್ ಆಗಿರೋಣ. ಇಲ್ಲಿ ಪ್ರತಿದಿನ ನೀವು ಎಷ್ಟೊಂದು ಜನ ರೀಲ್ಸ್ಗಳನ್ನ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರಾ, ಮನ್ಸಲ್ಲೇ ಅನ್ಕೋತಾ ಇರಾ ನಾಳೆ ಓದಿದ್ರಾಯ್ತು ಅಂತ. ಟೈಮ್ ಹೋಗ್ತಿದೆ, ಎಕ್ಸಾಮ್ ಪ್ರೆಷರ್ ಬಿಲ್ಡಪ್ ಆಗ್ತಿದೆ, ಆದ್ರೆ ಏನು ಕೂಡ ನಿಮ್ಮ ಪ್ರೋಗ್ರೆಸ್ ಆಗ್ತಾ ಇರಲ್ಲ. ಇಲ್ಲಿ ನ್ಯೂ ಇಯರ್ಗೆ ಇದೇ ಒಂದು ನಿಮ್ದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಇದಕ್ಕೆ ಸೊಲ್ಯೂಷನ್ ಏನಂದ್ರೆ, ಕಮ್ಮಿ ರೀಲ್ಸ್ ನೋಡಿದ್ರೆ ಡೆಫಿನೆಟ್ಲಿ ನೀವು ಹೆಚ್ಚು ಸ್ಕೋರ್ನ ಮಾಡ್ಬೋದು. ಇಲ್ಲಿ ನ್ಯೂ ಇಯರ್ಗೆ ಒಂದು ಹೊಸ ಸ್ಟಾರ್ಟ್ ಮಾಡಿ, ಒಂದು ಹೊಸ ಬಿಗಿನಿಂಗ್ ಇರಲಿ. ಇಲ್ಲಿ ಫಿಸಿಕ್ಸ್ ವಾಲಾ ಕಡೆಯಿಂದ ನಿಮಗೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಬೂಸ್ಟರ್ನ ನಿಮಗೆ ಕೇವಲ 999 ರೂಪಾಯಿಗೆ ಸಿಗ್ತಿದೆ. ಮತ್ತೆ ಅಲ್ಟಿಮೇಟ್ KCT ಕೋರ್ಸ್ ನಿಮ್ಗೆ ಕೂಡ ನಿಮ್ಗೆ ಕೇವಲ ಲಿಮಿಟೆಡ್ ಟೈಮಿಂಗ್ ಮಾತ್ರ ಇರುತ್ತೆ. ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬಿಡಿ, ಜಾಸ್ತಿ ಡಿಲೇ ಮಾಡಕ್ ಹೋಗ್ಬಿಡಿ. ಯಾಕೆ ಅಂದ್ರೆ ಇದು ನಿಮ್ಮ ರಿಸಲ್ಟ್ ಮೇಲೆ ಎಫೆಕ್ಟ್ ಬೀಳುತ್ತೆ ನೀವು ತಗೊಳ್ಳುವಂತ ನಿರ್ಧಾರ. ಈಗ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಕೂಪನ್ ಕೋಡ್ ನ ಯೂಸ್ ಮಾಡಿ ಬೇಗ ಎನ್ರೋಲ್ ಆಗಿ. ಡೈರೆಕ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಈ ವರ್ಷ ನೀವು ಯಾರು 2026 ಅಲ್ಲಿ CET ಎಕ್ಸಾಮ್ ನ ಬರಬೇಕು ಅಂತ ಅನ್ಕೊಂಡಿದ್ರ, ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ CET ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಅನ್ನೋದು. ಇಲ್ಲಿ ನೋಡಿ, ಒಂದು ಸಲ CET ಅಪ್ಲಿಕೇಶನ್ ಓಪನ್ ಆಯ್ತು ಅಂದ್ರೆ 20 to 30 ಡೇಸ್ ಟೈಮ್ ನ ಕೊಡ್ತಾರೆ. ಅಷ್ಟರ ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಅಷ್ಟರ ಒಳಗಡೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ನೀವು CET ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಮತ್ತೆ CET ಕೌನ್ಸಿಲಿಂಗು ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ. ಇವಾಗ ನಿಮ್ಗೆ ಅಪ್ಲಿಕೇಶನ್ ಓಪನ್ ಆದಾಗ ಏನಾದರೂ ಅಪ್ಡೇಟ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅದರಿಂದ ನಿಮ್ಗೆ ಏನು ಕೂಡ ಲಾಸ್ ಆಗಲ್ಲ. ನಿಮ್ಮ CET ಕೌನ್ಸಿಲಿಂಗ್ ತುಂಬಾನೇ ಸ್ಮೂತ್ ಆಗಿ ಹೋಗುತ್ತೆ. ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಇಲ್ಲಿ ನಾವು ಪ್ರತಿ ವರ್ಷನೂ ಕೂಡ ಟ್ರೆಂಡ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ CET ಅಪ್ಲಿಕೇಶನ್ ಯೂಶಲಿ ಯಾವಾಗ ಓಪನ್ ಮಾಡ್ತಾರೆ ಅಂದ್ರೆ ಜನವರಿ ತಿಂಗಳಲ್ಲಿ ಓಪನ್ ಮಾಡ್ತಾರೆ. ಆದ್ರೆ ಈ ವರ್ಷ ಜನವರಿಲಿ ಓಪನ್ ಆಗುವಂತ ಸಾಧ್ಯತೆ ಇದೆ, ಆದ್ರೆ ಡಿಲೇ ಕೂಡ ಆಗುವಂತ ಸಾಧ್ಯತೆನೂ ಕೂಡ ಇದೆ. ಯಾಕೆ ಅಂದ್ರೆ ಇನ್ನು ನೀಟ್ ಕೌನ್ಸಿಲಿಂಗ್ ನಡೀತಿದೆ, ಇನ್ನು ಲಾಸ್ಟ್ ವರ್ಷದೇನೆ ಇನ್ನೂ ಮುಗ್ದಿಲ್ಲ. ಅಂದ್ರೆ 2025 ಕೌನ್ಸಿಲಿಂಗ್ ಇನ್ನೂ ನಡೀತಿದೆ. ಅದರಿಂದ ಏನಾಗ್ಬೋದು ಅಂದ್ರೆ ನಿಮ್ಮ CET ಅಪ್ಲಿಕೇಶನ್ ರಿಲೀಸ್ ಮಾಡುವಂಥದ್ದು ಸ್ವಲ್ಪ ಡಿಲೇ ಆಗ್ಬೋದು. ಜನವರಿ ಮಿಡ್ ಅಥವಾ ಎಂಡ್ ಮಾಡ್ಬೋದು, ಇಲ್ಲಾಂದ್ರೆ ಫೆಬ್ರವರಿಲಿ ಮಾಡುವಂತ ಚಾನ್ಸಸ್ ಕೂಡ ಇದೆ. ಅದು ನಿಮಗೆ KU ವೆಬ್ಸೈಟ್ ಅಲ್ಲಿ ಅದನ್ನ ಪ್ರಕಟಣೆ ಮಾಡ್ತಾರೆ. ಅಪ್ಲಿಕೇಶನ್ ಯಾವಾಗ ಓಪನ್ ಆಗ್ತಿದೆ, ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋದನ್ನ ಆ ಒಂದು ಅಪ್ಡೇಟ್ KA ಕಡೆಯಿಂದ ಬಂದಾಗ ನಾವು ನಮ್ಮ ಚಾನಲ್ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ಸರಿನಾ? ಮತ್ತೆ ನೀವು ಪ್ರತಿಯೊಬ್ರು ಕೂಡ ಇವಾಗ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು ಯಾರ್ಯಾರು CET ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಮ CET ಅಪ್ಲಿಕೇಶನ್ ಆಗಕ್ಕಿಂತ ಮುಂಚೆನೆ ಈ ಒಂದು ಡಾಕ್ಯುಮೆಂಟ್ಗಳನ್ನ ಕರೆಕ್ಟ್ ಆಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂದ್ರೆ ಈ ಒಂದು ಡಾಕ್ಯುಮೆಂಟ್ ಏನಾದ್ರು ಕರೆಕ್ಟ್ ಆಗಿಲ್ಲ ಅಂದ್ರೆ ನೀವು CET ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕಾದ್ರೆ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ರೂ ಕೂಡ ನಿಮಗೆ ಒಳ್ಳೆ ಸೀಟ್ ಸಿಗುವಂತ ಚಾನ್ಸಸ್ ನ ನೀವು ಮಿಸ್ ಮಾಡ್ಕೋತೀರಾ. ಅದು ಯಾವ ರೀತಿ ನನ್ನ ನಿಮ್ಗೆ ಎಕ್ಸಾಂಪಲ್ ಆಗಿ ತಿಳಿಸ್ಕೊಡೋದಾದ್ರೆ, ಇಲ್ಲಿ ನೀವು ಮಾತ್ರ ಪ್ರತಿಯೊಬ್ಬರ ಹತ್ರನೂ ಕೂಡ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ 90% ಆಫ್ ದ ಪೀಪಲ್ಸ್ ವಿಡಿಯೋ ನೀವು ಯಾರ್ಯಾರು ನೋಡ್ತಾ ಇರ್ತೀರಾ ನೀವು ಎಲಿಜಿಬಲ್ ಇರ್ತೀರಾ. ಆದ್ರೆ ನಿಮ್ಮ ಹತ್ರ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಲ್ಲ, ಅದು ಕರೆಕ್ಟ್ ಆಗಿ ವ್ಯಾಲಿಡ್ ಇರಬೇಕಾಗುತ್ತೆ. ಅಂದ್ರೆ ಅದು ಯಾವುದೇ ತರದ ಎಕ್ಸ್ಪೈರ್ ಆಗಿರಬಾರ್ದು, ಅದು ಕರೆಕ್ಟ್ ಆಗಿ ಅಪ್ ಟು ಡೇಟ್ ಇರಬೇಕಾಗಿರುತ್ತೆ. ಇಲ್ಲಿ OBC ಕ್ಯಾಟಗರಿ ಆಯ್ತು ಅಂದ್ರೆ ನಿಮಗೆ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡೂ ಕೂಡ ಒಂದೇ ಸರ್ಟಿಫಿಕೇಟ್ ಅಲ್ಲಿ ಬರುತ್ತೆ. SC ST ಆಯ್ತು ಅಂದ್ರೆ ನಿಮ್ಗೆ ಇನ್ಕಮ್ ಬೇರೆ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ ಅಲ್ಲಿ ಇರುತ್ತೆ. ಅದನ್ನ ನೀವು ಕರೆಕ್ಟ್ ಆಗಿ ವೆರಿಫೈನ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಬೇಗ ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಕಾಲೇಜಲ್ಲಿ ಕಟ್ ಆಫ್ ಬಂದ್ಬಿಟ್ಟು 5,000 ಇದೆ OBC ಕ್ಯಾಟಗರಿಗೆ ಅಂದ್ರೆ, ಅದೇ ಕಾಲೇಜಲ್ಲಿ ಜನರಲ್ ಮೆರಿಟ್ಗೆ ಅಂದ್ರೆ ಯಾವುದೇ ತರದ ಒಂದು ಕ್ಯಾಟಗರಿ ರಿಸರ್ವೇಶನ್ ಇಲ್ಲದೆ ಇರೋರಿಗೆ ಕಟ್ ಆಫ್ ಬಂದ್ಬಿಟ್ಟು 2,500 ಇರುತ್ತೆ.
ನೀವೇ ನೋಡ್ಬೋದು ಎಷ್ಟು ಡಿಫ್ರೆನ್ಸಸ್ ಆಗುತ್ತೆ ಅನ್ನೋದು. ನಿಮಗೆ ಒಳ್ಳೆ ಕಾಲೇಜ್ ಸಿಗಬೇಕು ಒಂದು ಮೆರಿಟ್ ಬೇಸಲ್ಲಿ ಅಂದರೆ ನಿಮ್ಮ ಹತ್ರ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲೇಬೇಕು. ಅನ್ನೋದೊಂದು ಪೇಯ್ಡ್ KCT ಮತ್ತು ನೀಟ್ ಕೌನ್ಸೆಲಿಂಗ್ ಗೈಡೆನ್ಸ್ ಬೇಕಾಗಿದೆ. ನಿಮ್ಮ KCT ನೀಟ್ ಅಪ್ಲಿಕೇಶನ್ ಇಂದ ಹಿಡಿದು ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಅಂತ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ಬೇಗ ನಿಮ್ಮ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಳಿ. ನಿಮ್ದು ಎಕ್ಸ್ಪೈರ್ ಆಗಿದೆಯಾ ಇಲ್ಲ ಅನ್ನೋ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ರೀತಿಯ ಒಂದು ಅಪ್ಡೇಟು ನೀವು ಕೂಡ ಇನ್ಕಮ್ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಳಿ ಅನ್ನೋದನ್ನ ಅವರಿಗೆ ಮಾಹಿತಿನ ತಿಳಿಸಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕು, ಯಾವುದೇ ಥರದ ಸಿಂಗಲ್ ಅಪ್ಡೇಟ್ಸ್ ಮಿಸ್ ಆಗಬಾರ್ದಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.